ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಯಾಕೆ ಹೋಯ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಮೊದಲನೇದಾಗಿ ಅಶೋಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ತೇಜಸ್ವಿನಿ ಅನಂತಕುಮಾರ್ ಹೆಸರಿತ್ತು. ಏಕೆ ಈ ಹೆಸರು ಬದಲಾಗಿದೆ ಅದು ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಮೊದಲ ಬಾರಿಗೆ ಈ ವಿಚಾರದಲ್ಲಿ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ತಪ್ಪಿದ್ರ ಬಗ್ಗೆ ಅಶೋಕ್ ಮಾತನಾಡಿದ್ದು, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಯಾರೇ ಅಭ್ಯರ್ಥಿಯಾದ್ರೂ ಮತಯಾಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದ ನಮ್ಮ ಅಭಿಪ್ರಾಯ, ಯಡಿಯೂರಪ್ಪನವರು ನಾವೆಲ್ಲ ಸೇರಿದಂತ ಕೋರ್ ಕಮಿಟಿ ಅಭಿಪ್ರಾಯ ಕೂಡ ತೇಜಸ್ವಿನಿ ಅನಂತಕುಮಾರ್ ಅವರು ಈ ಲಿಸ್ಟ್ ಅನ್ನ ನಾವು ಕೇಂದ್ರಕ್ಕೆ ಕಳಿಸಿದ್ರಿ. ಕೇಂದ್ರದಲ್ಲಿ ಬದಲಾವಣೆ ಆಗಿರೋದ್ರ ಬಗ್ಗೆ ನನಗೆ ಯಾಕಾಯ್ತು ಏನಾಯ್ತು ನನಗೆ ಗೊತ್ತಿಲ್ಲ. ಆದರೆ ಪಕ್ಷ ಒಂದು ಬಾರಿ ತೀರ್ಮಾನ ಮಾಡಿದ್ಮೇಲೆ ಯಾರೇ ಅಭ್ಯರ್ಥಿ ಆಗಿದ್ರು ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ. ಅಲ್ಲಿ ಬಿಜೆಪಿ ಗೆಲ್ಲುವಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀರಿ. ನಮ್ಮದು ಒಂದು ಶಿಸ್ತಿನ ಪಕ್ಷ, ಯಾವುದೇ ರೀತಿ ಗೊಂದಲ ಇಲ್ಲ. ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಯಾಕೆ ಸಿಕ್ಕಿಲ್ಲ ಅನ್ನೋದು ನಮಗೂ ಇನ್ನೂ ಗೊತ್ತಿಲ್ಲ. ಆದ್ರೆ ಪಕ್ಷ ತೀರ್ಮಾನ ಮಾಡಿದೆ. ಎರಡು ಮಾತಿಲ್ಲ, ಪಕ್ಷ ಹೇಳದಂತ ಮಾತು ಕೇಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ಅದರಲ್ಲಿ